ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ತಾನೇ ಬಿಜೆಪಿ ತನ್ನ ರಾಷ್ಟ್ರಮಟ್ಟದ ಟೀಮನ್ನು ರಿಷಫಲ್ ಮಾಡ್ತು, ಹೊಸ ಮುಖಗಳಿಗೆ ಮಣೆ ಹಾಕ್ತು. ನಿತಿನ್ ನಬೀನ್ ಅವರಿಗೆ ಒಂದು ಹೊಸ ಟೀಮನ್ನು ಕೊಡಲಾಯಿತು. ಅಂದರೆ ದೇಶದಲ್ಲಿ ಮತ್ತೆ ಪಕ್ಷ ಸಂಘಟಿಸೋದಕ್ಕೆ ಒಂದು ಹೊಸ ಹುರುಪಿನೊಂದಿಗೆ ಬಿಜೆಪಿ ಕಣಕ್ಕಿಳಿಯೋದಕ್ಕೆ ತೀರ್ಮಾನ ಮಾಡ್ತು. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋದಕ್ಕೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಬಹುತೇಕರು ಒಂದು ಪ್ರಶ್ನೆ ಮಾಡಿದ್ರು. ಅಲ್ಲ ಸರ್, ಕೇಂದ್ರದಲ್ಲೇನೋ ಬಿ ಜೆ ಪಿಯವರು ಟೀಮ್ ಮಾಡಿಕೊಂಡ್ರು, ಹೊಸಬರನ್ನು ಸೇರಿಸ್ಕೊಂಡ್ರು, ಇದೆಲ್ಲ ಓಕೆ, ನಮಗೆ ಅದರಲ್ಲೇನು ಅಷ್ಟು ಆಸಕ್ತಿ ಇಲ್ಲ. ನಮ್ಮ ಆಸಕ್ತಿ ಇರೋದು ಕರ್ನಾಟಕದ ಬಿ ಜೆ ಪಿಯಲ್ಲಿ ಏನಾದರೂ ಬದಲಾವಣೆ ಆಗತ್ತಾ? ಕೇಂದ್ರದ ನಾಯಕರು ಇಲ್ಲೂ ಕೂಡ ಏನಾದರೂ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾರಾ? ಅಥವಾ ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ? 2028 ಚುನಾವಣೆಯನ್ನೂ ಕೂಡ ಇದೇ ಟೀಮನ್ನು ಇಟ್ಟುಕೊಂಡು, ಇದೇ ಗೊಂದಲವನ್ನು ಇಟ್ಟುಕೊಂಡು ಎದುರಿಸ್ತಾರಾ? ಹೀಗಂತ ಬಿಜೆಪಿಯನ್ನು ಬೆಂಬಲಿಸುವವರು ಒಂದು ಕಳಕಳಿಯಿಂದ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಉತ್ತರ ಕೊಡೋದು ಕಷ್ಟವೇ. ಕರ್ನಾಟಕ ಬಿಜೆಪಿಯ ಬಗ್ಗೆ ಕೇಂದ್ರದ ನಾಯಕರು ಯೋಚನೆ ಮಾಡ್ತಾ ಇದ್ದಾರಾ? ಇದನ್ನು ಪರಿಗಣಿಸಿದಾರಾ? ಕರ್ನಾಟಕದಲ್ಲಿ ಬಿಜೆಪಿ ಎನ್ನುವಂತಹ ಒಂದು ಘಟಕ ಇದೆ ಅಂತ ಕೇಂದ್ರ ಮಟ್ಟದ ಬಿಜೆಪಿ ನಾಯಕರು ಪರಿಗಣಿಸಿದರೋ ಇಲ್ವೋ, ಇದನ್ನು ಯಾರೂ ಕೂಡ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಇದೆ. ಆದರೆ ಈ ವಿಚಾರದ ಕುರಿತಾಗಿ ದೆಹಲಿ ಮೂಲದಲ್ಲಿ ಸ್ವಲ್ಪ ಕೆದಕಿದಾಗ ಬಹಳ ಆಸಕ್ತಿದಾಯಕವಾದಂತಹ ಕೆಲ ವಿಚಾರಗಳು ಕಿವಿಗೆ ಬೀಳ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಒಂದು ಮೇಜರ್ ಸರ್ಜರಿ ಆಗತ್ತೆ. ಅದೇನು ಅಂತಿಂತಹ ಸರ್ಜರಿ ಅಲ್ಲ. ಟಾಪ್ ಟು ಬಾಟಮ್ ಬದಲಾಗುವಂತಹ ನಿರೀಕ್ಷೆಗಳಿದಾವೆ ಅಂತ ದೆಹಲಿ ಮೂಲದಿಂದ ಸುದ್ದಿ ಬರ್ತಾ ಇದೆ. ಕೆಲ ಅಚ್ಚರಿಯ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಕರ್ನಾಟಕದಲ್ಲಿ ಬದಲಾವಣೆ ಎಷ್ಟರ ಮಟ್ಟಿಗೆ ಅನಿವಾರ್ಯ ಇದೆ, ಯಾವಾಗ ಬದಲಾವಣೆ ಆಗಬಹುದು, ಯಾರು ಹೊಸದಾಗಿ ಕರ್ನಾಟಕ ಬಿಜೆಪಿ ಘಟಕದ ನೇತೃತ್ವವನ್ನು ವಹಿಸಿಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕರ್ನಾಟಕ ಬಿಜೆಪಿಯ ಹಣೆ ಬರ ಏನು ಗೊತ್ತಾ? ಇವರು ಅಧಿಕಾರದಲ್ಲಿ ಇದ್ರೂ ಕಿತ್ತಾಡ್ತಾರೆ, ಅಧಿಕಾರ ಹೋದ್ರೂ ಕೂಡ ಕಿತ್ತಾಡ್ತಾರೆ. ಪಕ್ಷ ಯಾವತ್ತೂ ಕೂಡ ಒಗ್ಗಟ್ಟಾಗಿತ್ತಪ್ಪ, ಎಲ್ಲರೂ ಒಂದಾಗಿ ಯಾವುದೋ ಒಂದು ವಿಚಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಇದನ್ನು ಕರ್ನಾಟಕದ ಬಿಜೆಪಿಯ ಕಾರ್ಯಕರ್ತರು ನೋಡೇ ಇಲ್ಲ. ಆದರೆ ಈ ಜಗಳ ಇತ್ತೀಚೆಗೆ ಪೀಕ್ ಅನ್ನು ತಲುಪಿದೆ. ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಕರ್ನಾಟಕದಲ್ಲಿ ಬಿಜೆಪಿ ನಾಮಾವಶೇಷ ಆಗಬಹುದು. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಕರ್ನಾಟಕವೇ ಹೆಬ್ಬಾಗಿಲು ಅಂತೇನು ವಿಶ್ಲೇಷಣೆ ಮಾಡ್ತಾ ಇದ್ರಲ್ಲ, ಆ ಹೆಬ್ಬಾಗಿಲು ಟೋಟಲಿ ಕ್ಲೋಸ್ ಆಗಬಹುದು ಅನ್ನುವಂತಹ ಸನ್ನಿವೇಶಕ್ಕೆ ಬಂದು ಬಿಜೆಪಿ ಘಟಕ ನಿಂತಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಕಳೆದ ಕೆಲ ವರ್ಷಗಳಲ್ಲಿ ಕೇಂದ್ರ ಬಿಜೆಪಿ ನಾಯಕರು ಕರ್ನಾಟಕದ ವಿಚಾರವಾಗಿ ಇಟ್ಟುಕೊಂಡಿರುವಂತಹ ಧೋರಣೆ ಇದೆಯಲ್ಲ, ಇದು ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ತರಿಸಿದೆ. ತುಂಬಾ ಸಲ ಕರ್ನಾಟಕದಿಂದ ಕೇಂದ್ರ ಬಿಜೆಪಿ ನಾಯಕರಿಗೆ ಸಂದೇಶಗಳು ರವಾನೆ ಆಗಿದ್ದಾವೆ. ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಮೋದಿ, ಅಮಿತ್ ಶಾ ಎಲ್ಲ ಬಂದು ಕರ್ನಾಟಕದಲ್ಲಿ ರೋಡ್ ಶೋ ಮೇಲೆ ರೋಡ್ ಶೋ ಮಾಡಿದ್ರು, ರ್ಯಾಲಿಗಳನ್ನು ಮಾಡಿದ್ರು. ಅಷ್ಟಾದ್ರೂ ಜನ ಬಿಜೆಪಿಯನ್ನು ತಿರಸ್ಕಾರ ಮಾಡಿದ್ರು. ಯಾಕೆ ಕೇಳಿದ್ರೆ ಕೇವಲ ಕಾಂಗ್ರೆಸ್ನ ಗ್ಯಾರಂಟಿಯನ್ನು ನೋಡಿ ವೋಟ್ ಕೊಟ್ಟಿದ್ದಲ್ಲ ಕಾಂಗ್ರೆಸ್ಗೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಕೆಟ್ಟ ಆಡಳಿತ, ಅನಗತ್ಯವಾಗಿ ಕಿತ್ತಾಟ, ಪಕ್ಷದ ಒಳಗೆ ಆಂತರಿಕ ಸಮರ, ಇದೆಲ್ಲವುದನ್ನು ನೋಡಿದಂತಹ ಕಾರ್ಯಕರ್ತರು ವಿಧಾನಸಭಾ ಚುನಾವಣೆಯಲ್ಲಿ ಮಂಕಾಗ್ಬಿಟ್ಟಿದ್ರು. ಮೋದಿ ಚುನಾವಣೆ ಬಂದಾಗ ಸ್ವಲ್ಪ ಮಂಕಾಗಿದ್ರು, ಆದರೂ ಮೋದಿಗೆ ವೋಟ್ ಹಾಕಬೇಕು ಅನ್ನುವ ಕಾರಣದಿಂದಾಗಿ ಎಲೆಕ್ಷನ್ ನಡೆಸಿದ್ರು. ಈ ಕರ್ನಾಟಕದ ಬಿಜೆಪಿಯ ಕಾರ್ಯಕರ್ತರಲ್ಲಿರುವಂತಹ ಈ ಭಾವನೆ ಇದೆಯಲ್ಲ, ಇದನ್ನು ಯಾಕೋ ಕೇಂದ್ರದ ನಾಯಕರು ಅಷ್ಟಾಗಿ ಗಮನಿಸ್ತಾನೇ ಇಲ್ಲ. ಇದು ಬಹಳ ದೊಡ್ಡ ಏಟು ಕೊಡ್ತಾ ಇದೆ. ಇತ್ತೀಚೆಗೆ ಅಣ್ಣಾಮಲೈ ಮಾತನಾಡಿದಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ನೀವೆಲ್ಲ ಗಮನಿಸಿರಬಹುದು. ಇಂಡಿಯಾ ಟುಡೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಅಣ್ಣಾಮಲೈ ಅವರು ಬಿಜೆಪಿ ಬಿಟ್ಟಿದ್ದಕ್ಕೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಡ್ತಾರೆ. ಏನಾಗ್ತಾ ಇದೆ ಬಿಜೆಪಿಯಲ್ಲಿ, ದಕ್ಷಿಣದ ರಾಜ್ಯಗಳ ವಿಚಾರದಲ್ಲಿ ಬಿಜೆಪಿಯವರು ಹೇಗೆ ನಡೆದುಕೊಳ್ತಾ ಇದ್ದಾರೆ, ಕೇವಲ ದೆಹಲಿ ಸೆಂಟ್ರಿಕ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಹೇಗೆ ದಕ್ಷಿಣದ ಬಿಜೆಪಿಯ ಪಾಲಿಟಿಕ್ಸ್ ಅನ್ನು ಹಾಳು ಮಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ಅಣ್ಣಾಮಲೈ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಾನು ಯಾಕೆ ಕರ್ನಾಟಕದ ಬಿಜೆಪಿ ವಿಚಾರದಲ್ಲಿ ಅಣ್ಣಾಮಲೈ ವಿಚಾರವನ್ನು ಮಧ್ಯಕ್ಕೆ ತಂದೆ ಕೇಳಿದ್ರೆ, ಈ ದಕ್ಷಿಣದ ರಾಜ್ಯಗಳ ಭಾವನೆಗಳನ್ನು ಎಲ್ಲೊಂದು ಕಡೆಯಲ್ಲಿ ಕೇಂದ್ರ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಳ್ತಿಲ್ವೇನೋ ಅನ್ನುವಂಥ ಭಾವನೆ ಕರ್ನಾಟಕದಲ್ಲೂ ಬಿಲ್ಡ್ ಆಗ್ತಾ ಇದೆ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಇಲ್ಲೆಲ್ಲ ಇದು ಹೊಸ ವಿಚಾರ ಅಲ್ಲ, ಆದರೆ ಕರ್ನಾಟಕಕ್ಕೆ ಹೊಸ ವಿಚಾರ. ಕರ್ನಾಟಕದ ಜನತೆ ಬಿಜೆಪಿಯನ್ನು ಅಪ್ಕೊಂಡಿದ್ರು, ಬೆಳೆಸಿದ್ರು, ಅಧಿಕಾರಕ್ಕೂ ಕೂಡ ತಂದ್ರು. ಇಂತಹ ಸನ್ನಿವೇಶದಲ್ಲಿ ಕಾರ್ಯಕರ್ತರು ಬಯಸ್ತಾ ಇರೋದೇನು? ಕರ್ನಾಟಕ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ತನ್ನಿ. ನಾಯಕರುಗಳ ನಡುವೆ ಈ ರೀತಿಯಾಗಿ ಕಿತ್ತಾಟ ಆಗ್ತಾ ಇದ್ರೆ ಒಂದೇ ತೇರಿಗೆಳಿತಾ ಇರುತ್ತೆ, ಇನ್ನೊಂದೇ ನೀರಿಗೆಳಿತಾ ಇರುತ್ತೆ, ಸಂಘಟಿತವಾದಂತಹ ಹೋರಾಟ ಇಲ್ಲ. ಕರ್ನಾಟಕದ ಬಿಜೆಪಿ ಯಾರ ಕೈಯಲ್ಲಿದೆ, ಯಾರು ಇದಕ್ಕೆ ವಾರಸುದಾರರು, ಇದು ಯಾವುದೂ ಕೂಡ ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ. ಇಂತಹ ಸನ್ನಿವೇಶದಿಂದ ಬಿಜೆಪಿಯನ್ನು ಹೊರತನ್ನಿ, ಪಕ್ಷಕ್ಕೆ ಒಂದು ಸೂಕ್ತವಾದಂತಹ ನಾಯಕತ್ವವನ್ನು ಕೊಡಿ. ಇದಿಷ್ಟನ್ನೇ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರು ಕೇಂದ್ರ ನಾಯಕರಿಗೆ ಕೇಳ್ತಾ ಇರೋದು. ಇಷ್ಟು ದಿನ ಈ ಎಲ್ಲ ವಿಚಾರಗಳು ಕೂಡ ಕೇಂದ್ರ ನಾಯಕರು ಕಂಡು ಕಾಣದಂತೆ ಇರ್ತಾ ಇದ್ರು.
ಆದರೆ ಈಗ ಸುದ್ದಿ ಬರ್ತಾ ಇದೆ, ಕರ್ನಾಟಕದ ಬಿಜೆಪಿಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಲಿದೆ, ಮಹತ್ವದ ಹುದ್ದೆಗಳಲ್ಲಿ ಬದಲಾವಣೆ ಆಗತ್ತೆ ಹೀಗಂತ ಸುದ್ದಿ ಕೇಳಿಬರ್ತಾ ಇದೆ. ಸಡನ್ ಆಗಿ ಈ ರೀತಿಯ ಸುದ್ದಿ ಹರಡೋದಕ್ಕೆ ಕಾರಣ ಏನು ಕೇಳಿದ್ರೆ, ಮೊದಲನೇದಾಗಿ ಕೇಂದ್ರದ ಟೀಮ್ ಇದೆಯಲ್ಲ, ಇದು ರಿಷಫಲ್ ಆಯಿತು. ಆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಯಾವುದೇ ಮಹತ್ವದ ಹುದ್ದೆಗಳನ್ನು ಕೊಟ್ಟಿಲ್ಲ. ಎಂ ನಾಗರಾಜ್ ಒಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಗಿದೆ. ಅದು ಕೂಡ ರಬ್ಬರ್ ಸ್ಟಾಂಪ್ ಹುದ್ದೆ, ಅದಕ್ಕೇನು ಅಷ್ಟು ಮಹತ್ವ ಇಲ್ಲ. ಎಂ ನಾಗರಾಜ್ ಕೂಡ ಒಬ್ಬ ಮಾಸ್ ಲೀಡರ್ ಏನೂ ಅಲ್ಲ. ಹೀಗಿರುವಾಗ ಕರ್ನಾಟಕದ ನಾಯಕರುಗಳಿಗೆ ದೇಶದಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿಯ ಬದಲಾಗಿ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿ ಸಿಗುತ್ತೆ ಹೀಗಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಕರ್ನಾಟಕ ಬಿಜೆಪಿ ಘಟಕದ ಅಧ್ಯಕ್ಷರ ಸ್ಥಾನವೇ ಬದಲಾಗುವುದು ಬಹುತೇಕ ಫಿಕ್ಸ್ ಆಗಿದೆ. ಯಾಕೆ ಕೇಳಿದ್ರೆ, ವಿಜಯೇಂದ್ರ ಬಿಜೆಪಿ ಘಟಕದ ಅಧ್ಯಕ್ಷರಾಗಿದ್ದು 2023 ನವೆಂಬರ್ 15ನೇ ತಾರೀಕು. ಹೀಗಾಗಿ ಅವರ ಅಧಿಕಾರ ಅವಧಿ ಈ ವರ್ಷದ ನವೆಂಬರ್ 15ನೇ ತಾರೀಕಿಗೆ ಮುಕ್ತಾಯ ಆಗತ್ತೆ. ಬಿಜೆಪಿಯಲ್ಲಿ ಒಬ್ಬ ಅಧ್ಯಕ್ಷರ ಅವಧಿ 3 ವರ್ಷ ಮಾತ್ರ. ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಯಾವ ಸಂಪ್ರದಾಯ ಇತ್ತು ಕೇಳಿದ್ರೆ, ಒಂದು ವೇಳೆ ಅಧ್ಯಕ್ಷರ ಅವಧಿ ಮುಕ್ತಾಯದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮುಂಬರುವಂತಹ ಚುನಾವಣೆ ಇನ್ನೇನು ಸಮೀಪದಲ್ಲಿದ್ದರೆ, 1 ವರ್ಷ 1.5 ವರ್ಷದಲ್ಲಿ ಇದ್ದಿದ್ದೇ ಆಗಿದ್ರೆ ಆ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಬದಲಾಯಿಸ್ತಾ ಇರಲಿಲ್ಲ. ಹಳೆ ಟೀಮನ್ನೇ ಚುನಾವಣೆವರೆಗೂ ಕೂಡ ಮುಂದುವರಿಸುವಂತಹ ಸಂಪ್ರದಾಯ ಇತ್ತು. ಆದರೆ ಕರ್ನಾಟಕದ ವಿಚಾರದಲ್ಲಿ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇಂದ್ರದ ನಾಯಕರು ಆ ಕೆಲಸವನ್ನು ಮಾಡೋದಿಲ್ಲ ಅನ್ನುವಂತಹ ಇಂಡಿಕೇಶನ್ ಕೂಡ ಕೊಟ್ಟಿದ್ದಾರೆ. ಅದು ಹೇಗೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ದೇಶದಲ್ಲಿ ನಿತಿನ್ ನಬೀನ್ ಅವರು ಅಧ್ಯಕ್ಷರಾಗೋದಕ್ಕೂ ಮುಂಚೆ ಅನೇಕ ರಾಜ್ಯಗಳಲ್ಲಿ ಅಧ್ಯಕ್ಷರುಗಳನ್ನು ಬದಲಾಯಿಸಲಾಯಿತು. ಆ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರಕ್ಕೆ ಕೇಂದ್ರದ ಹೈಕಮಾಂಡ್ ಕೈ ಇಟ್ಟೇ ಇಲ್ಲ. ಒಂದು ಹಂತದಲ್ಲಿ ವೀಕ್ಷಕರನ್ನೆಲ್ಲ ನೇಮಕ ಮಾಡಿದ್ರು. ಪುನಃ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಆಗತ್ತೇನೋ, ವಿಜಯೇಂದ್ರ ಅವರ ಹೆಸರನ್ನು ಪುನಃ ಘೋಷಿಸ್ತಾರೇನೋ ಅನ್ನುವಂಥ ಸುದ್ದಿಗಳಿದ್ವು. ಆದರೆ ಹೈಕಮಾಂಡ್ ಅದನ್ನು ತಡೆ ಹಿಡಿತು. ಅದಕ್ಕೊಂದು ಮೇಜರ್ ಆದಂತಹ ಕಾರಣ ಇದೆ. ಯಾಕೆ ಕೇಳಿದ್ರೆ, ಒಂದು ವೇಳೆ ನಿತಿನ್ ನಬೀನ್ ಅಧ್ಯಕ್ಷರಾಗುವಂತಹ ಸಂದರ್ಭದಲ್ಲಿ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರಾಗಿ ಮತ್ತೆ ಘೋಷಣೆ ಮಾಡಿದ್ದೇ ಆಗಿದ್ರೆ, ಆಗ ವಿಜಯೇಂದ್ರ ಅವಧಿ ಇದೆಯಲ್ಲ, ಇದು ಮತ್ತೆ 3 ವರ್ಷ ಕಂಟಿನ್ಯೂ ಆಗ್ತಾ ಇತ್ತು. ಆ ಬೆಳವಣಿಗೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಪಕ್ಷದಲ್ಲಿ ಭಿನ್ನಮತ ಜಾಸ್ತಿ ಆಯಿತು. ವಿಜಯೇಂದ್ರ ಆಯ್ಕೆಗೆ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು. ಕೇಂದ್ರದ ಹೈಕಮಾಂಡ್ ತಡೆ ಒಡ್ಡಿತು. ಅಂದರೆ ಈ ಹಿಂದೆ ಏನು ನೇಮಕ ಮಾಡಲಾಗಿತ್ತೋ ಅದೇ ಕಂಟಿನ್ಯೂ ಆಗುತ್ತೆ ಎನ್ನುವಂತಹ ಸಂದೇಶವನ್ನ ಕರ್ನಾಟಕದ ಬಿಜೆಪಿಗೆ ಕೇಂದ್ರದ ಹೈಕಮಾಂಡ್ ಕೊಟ್ಟಿತ್ತು. ಹೀಗಾಗಿ ಮಿತ್ರರೇ, ನವೆಂಬರ್ನಲ್ಲಿ ವಿಜಯೇಂದ್ರ ಅವರ ಅಧಿಕಾರಾವಧಿ ಮುಕ್ತಾಯ ಆಗುತ್ತೆ. ಆಗ ಹೊಸ ಅಧ್ಯಕ್ಷರು ಬರುವಂತಹದ್ದು ಬಹುತೇಕ ಫಿಕ್ಸ್. ಈಗಿರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಯಾರಿಗೆ ಆ ಹೊಣೆಗಾರಿಕೆಯನ್ನು ಕೊಡಲಾಗತ್ತೆ? ಯಾರು ಕರ್ನಾಟಕದ ಬಿಜೆಪಿಯನ್ನು ನಿಭಾಯಿಸಿಕೊಂಡು ಹೋಗುವಂತ ಸಾಮರ್ಥ್ಯವನ್ನು ಹೊಂದಿದ್ದಾರೆ? ಈಗ ಕೇಂದ್ರ ಮಟ್ಟದಲ್ಲಿ ರಿಷಫಲ್ ಮಾಡುವಂತಹ ಸಂದರ್ಭದಲ್ಲಿ ಅಚ್ಚರಿ ಅಂತ ಹೇಳ್ಬಿಟ್ಟು ಎಂ ನಾಗರಾಜ್ಗೆ ಉಪಾಧ್ಯಕ್ಷ ಪಟ್ಟ ಕೊಟ್ಟರು. ಒಂದು ವೇಳೆ ಕರ್ನಾಟಕದಲ್ಲೂ ಕೂಡ ಇನ್ನೊಮ್ಮೆ ಇದೇ ರೀತಿಯ ಅಚ್ಚರಿಯನ್ನು ಘೋಷಿಸಿದ್ದೆ ಆದರೆ ಬಿಜೆಪಿ ಅಧಪತನವನ್ನು ಕಾಣುತ್ತೆ. ಸದ್ಯದ ದಿನಗಳಲ್ಲಿ ಬಿಜೆಪಿಗೆ ಬಹಳ ದುಬಾರಿ ಆಗ್ತಾ ಇರೋದೇ ಈ ಅಚ್ಚರಿಯ ಅಭ್ಯರ್ಥಿಗಳು. ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಅದು ಪ್ರಾಕ್ಟಿಕಲಿ ವರ್ಕೌಟ್ ಆಗೋಲ್ಲ. ಹಾಗಾದರೆ ಯಾರಾಗಬಹುದು ಅಧ್ಯಕ್ಷರು? ಯಾರ ಹೆಸರು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಮುಖ್ಯವಾಗಿ ಸೋಮಣ್ಣ ರಾಜ್ಯಕ್ಕೆ ಬರ್ತಾರೆ. ವಿ ಸೋಮಣ್ಣರನ್ನ ಕೇಂದ್ರ ಮಂತ್ರಿಮಂಡಲದಿಂದ ತೆರವು ಮಾಡಿ ರಾಜ್ಯಕ್ಕೆ ಕಳುಹಿಸಲಾಗುತ್ತೆ. ಅವರನ್ನೇ ಅಧ್ಯಕ್ಷರಾಗಿ ನೇಮಕ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೋಮಣ್ಣಗೆ ಸೀನಿಯಾರಿಟಿ ಇದೆ, ಜೊತೆಗೆ ಲಿಂಗಾಯತ ಸಮುದಾಯದ ನಾಯಕ, ಲಿಂಗಾಯತ ಸ್ವಾಮೀಜಿಗಳ ಜೊತೆಗೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಕೆಪಾಸಿಟಿ ಸೋಮಣ್ಣಗಿದೆ ಅಂತ ಕೇಂದ್ರದ ಹೈಕಮಾಂಡ್ ಭಾವಿಸಿದೆಯಂತೆ. ಸೋಮಣ್ಣರನ್ನ ಆಯ್ಕೆ ಮಾಡಿದ್ದೇ ಆದ್ರೆ ಹೈಕಮಾಂಡ್ ನಿರೀಕ್ಷೆ ಹುಸಿಯಾಗುತ್ತೆ ಅಂತ ನನಗನ್ಸಲ್ಲ. ಕರ್ನಾಟಕ ಬಿಜೆಪಿ ಘಟಕಕ್ಕೆ ಓರ್ವ ಸೀನಿಯರ್ ವ್ಯಕ್ತಿಯ ಅವಶ್ಯಕತೆ ಇದೆ. ನಿನ್ನೆ ಮೊನ್ನೆ ಪಾಲಿಟಿಕ್ಸ್ಗೆ ಬಂದವರಿಗೆಲ್ಲ ನೀವು ದೊಡ್ಡ ದೊಡ್ಡ ಹುದ್ದೆ ಕೊಟ್ಟಿದ್ದೆ ಆದ್ರೆ ಈ ಹಿಂದಿನಿಂದಲೂ ಇರುವಂತಹ ಸೀನಿಯರ್ಸ್ಗಳಿದಾರಲ್ಲ, ಅವರು ಸಹಜವಾಗಿ ಅಸಮಾಧಾನಗೊಳ್ತಾರೆ, ಬಂಡಾಯ ಹೇಳ್ತಾರೆ. ಇದೇ ಕಾರಣದಿಂದ ಸೋಮಣ್ಣಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ BSY ಮುನಿಸಿಕೊಳ್ಳೋದಿಲ್ವಾ? ಈ ಹಿಂದೆ ಅಷ್ಟೆಲ್ಲ ಹಠ ಬಿದ್ದು ತನ್ನ ಮಗನನ್ನೇ ಅಧ್ಯಕ್ಷ ಮಾಡಬೇಕು ಅಂತ ದೆಹಲಿಗೆಲ್ಲ ಓಡಾಡಿ ಯಡಿಯೂರಪ್ಪನವರು ವಿಜಯೇಂದ್ರಗೆ ಅಧ್ಯಕ್ಷ ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ವಿಜಯೇಂದ್ರರನ್ನ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸೋದು ಮಾತ್ರ ಅಲ್ಲ, ಯಡಿಯೂರಪ್ಪನವರಿಂದ ಅಂತರ ಕಾಯ್ದುಕೊಂಡಿದ್ದಂತಹ ಲಿಂಗಾಯತ ಸಮುದಾಯದ ಇನ್ನೋರ್ವ ನಾಯಕನಾದಂತಹ ವಿ ಸೋಮಣ್ಣಗೆ ಪಟ್ಟ ಕಟ್ಟಿದ್ದೆ ಆದ್ರೆ ಯಡಿಯೂರಪ್ಪನವರ ಬಣ ಬೇಸರಗೊಳ್ಳೋದಿಲ್ವಾ? ಇದು 2028 ಚುನಾವಣೆ ಮೇಲೆ ಪ್ರಭಾವ ಬೀರೋದಿಲ್ವಾ ಅಂತ ಕೇಳಿದ್ರೆ, ಅದಕ್ಕೂ ಕೂಡ ಹೈಕಮಾಂಡ್ ಒಂದು ಪ್ಲಾನ್ ಅನ್ನ ಸಿದ್ಧ ಮಾಡಿಕೊಂಡಿದೆ ಅಂತ ಸುದ್ದಿ ಕೇಳಿಬರ್ತಾ ಇದೆ. ಆ ಪ್ಲಾನ್ ಏನು ಕೇಳಿದ್ರೆ, ಸೋಮಣ್ಣ ರಾಜ್ಯಕ್ಕೆ ಬರ್ತಿದ್ದ ಹಾಗೆ ಕೇಂದ್ರ ಮಂತ್ರಿ ಸ್ಥಾನ ತೆರವಾಗತ್ತೆ. ಆ ಸ್ಥಾನಕ್ಕೆ ಯಡಿಯೂರಪ್ಪನವರ ಇನ್ನೋರ್ವ ಪುತ್ರನಾದಂತಹ BY ರಾಘವೇಂದ್ರರನ್ನ ತಂದು ಕೂರಿಸೋದಕ್ಕೆ ಕೇಂದ್ರ ಮಟ್ಟದಲ್ಲಿ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಸುದ್ದಿ ಏನು ಕೇಳಿದ್ರೆ, ಕೇವಲ ಬಿಜೆಪಿಯಲ್ಲಿ ಮಾತ್ರ ಅಲ್ಲ, JDSನಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳಾಗ್ತವೆ ಎನ್ನುವಂತಹ ಗುಸುಪಿಸು ಸುದ್ದಿಗಳು JDS ವಲಯದಲ್ಲೂ ಕೇಳಿಬರ್ತಾ ಇದ್ದಾವೆ. ಅದೇನು ಕೇಳಿದ್ರೆ, HD ಕುಮಾರಸ್ವಾಮಿ ಅವರು ಕೇಂದ್ರ ಕ್ಯಾಬಿನೆಟ್ ರಿಷಫಲ್ ಸಂದರ್ಭದಲ್ಲಿ ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ, ಹಿರಿಯೂರು ಉಪಚುನಾವಣೆಗೆ ಸ್ಪರ್ಧಿಸಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ. ಯಾಕೆ ಕೇಳಿದ್ರೆ, JDS ಮತ್ತು ಬಿಜೆಪಿ ಒಂದಾಗಿದ್ದೇ ಆದರೆ ಆ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಇರುವಂತಹ ಕ್ಷೇತ್ರ.
ಹೀಗಾಗಿ ಕುಮಾರಸ್ವಾಮಿ ಅವರು ಆ ರಿಸ್ಕ್ ಅನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿದ್ದೇ ಆದರೆ ದೋಸ್ತಿ ಪಡೆಗೆ ಒಂದು ಶಕ್ತಿ ಬರುತ್ತೆ, ಕರ್ನಾಟಕದ ರಾಜಕಾರಣ ನಿಜವಾಗ್ಲೂ ಕೂಡ ರಂಗೇರುತ್ತೆ. ಇಲ್ಲದೆ ಹೋದ್ರೆ ಇದು ಒನ್ ಸೈಡೆಡ್ ಮ್ಯಾಚೇ. ಒಂದು ವೇಳೆ ಕುಮಾರಸ್ವಾಮಿ ಸೋಮಣ್ಣನವರು ರಾಜ್ಯಕ್ಕೆ ಬಂದಿದ್ದೇ ಆದ್ರೆ ಬಿಜೆಪಿಯ ಕೆಲ ಸಂಸದರಿಗೆ ಲಕ್ ಕುಲಾಯಿಸುವಂತಹ ಸಾಧ್ಯತೆಗಳಿದಾವೆ. ಬಸವರಾಜ ಬೊಮ್ಮಾಯಿಗೆ ಕೇಂದ್ರ ಮಂತ್ರಿ ಸ್ಥಾನ ಸಿಗಬಹುದು. ಅದಕ್ಕಿಂತಲೂ ಮುಖ್ಯವಾಗಿ ತೇಜಸ್ವಿ ಸೂರ್ಯ ಹೆಸರು ದೆಹಲಿ ಮಟ್ಟದಲ್ಲಿ ಓಡ್ತಾ ಇದೆ. ಈ ಜನ್ಜಿ ಪ್ರೊಟೆಸ್ಟ್ ಆದ ಬಳಿಕ ಮೋದಿ ಯುವಕರಿಗೆ ಮಣೆ ಹಾಕ್ತಾರೆ ಅಂತ ದೆಹಲಿಯ ಮಾಧ್ಯಮ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ತೇಜಸ್ವಿ ಸೂರ್ಯಗೆ ಒಂದು ಜಾಕ್ಪಾಟ್ ಹೊಡೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸದ್ಯ ತೇಜಸ್ವಿ ಸೂರ್ಯ ಯುವ ಮೋರ್ಚಾದಿಂದ ಹೊರ ಬಂದಿರಬಹುದು. ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಹೊಸಬರನ್ನ ನೇಮಕ ಮಾಡಿದ್ದಾರೆ. ಆದರೆ ತೇಜಸ್ವಿ ಸೂರ್ಯ ಅವರ ಅವಧಿ ಮುಕ್ತಾಯ ಆಗಿ ವರ್ಷಗಳೇ ಕಳೆದು ಹೋಗಿತ್ತು. ಹೇಳಬೇಕು ಅಂತಂದ್ರೆ ತೇಜಸ್ವಿ ಸೂರ್ಯಗೆ ಯುವ ಮೋರ್ಚಾದ ಅಧ್ಯಕ್ಷ ಪಟ್ಟ 2 ಟರ್ಮ್ ಸಿಕ್ಕಿದ ಹಾಗಾಯಿತು. ಹೀಗಾಗಿ ಅವರ ಬದಲಾವಣೆ ನಿಶ್ಚಿತವಾಗಿತ್ತು, ಅದಾಗಿದೆ ಅಷ್ಟೇ. ಈಗ ಅವರು ಸಂಪುಟಕ್ಕೆ ಸೇರ್ಪಡೆಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇನ್ನು ಬಿಜೆಪಿಯ ಬೆಂಬಲಿಗರು ಮಾತನಾಡ್ತಾ ಇರೋದೇನು ಕೇಳಿದ್ರೆ, ರಾಜ್ಯಕ್ಕೊಬ್ಬ ಪ್ರಬಲ ವಿರೋಧ ಪಕ್ಷದ ನಾಯಕ ಬೇಕು. 2018ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಆಗ ಕುಮಾರಸ್ವಾಮಿ ಅವರು ಒಂದು 13 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಆಗ ಯಡಿಯೂರಪ್ಪನವರು ವಿಪಕ್ಷದ ನಾಯಕರಾಗಿದ್ರು. ಯಡಿಯೂರಪ್ಪನವರಿಗೆ ವಯಸ್ಸಾದ ಕಾರಣದಿಂದಾಗಿ ಮೊದಲಿನಷ್ಟು ನಿರರ್ಗಳವಾಗಿ ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೂ ಕೂಡ ವಿಪಕ್ಷ ಡಲ್ ಆಗಿ ಕಾಣ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಆಗ ಸದನದಲ್ಲಿ ಬೊಮ್ಮಾಯಿ ಇದ್ರು, ಇನ್ನೊಂದು ಕಡೆಯಲ್ಲಿ ಮಾಧುಸ್ವಾಮಿ ಇದ್ರು, ಪಿ ರಾಜೀವ್ರಂತಹ ಉತ್ತಮ ವಾಗ್ಮಿ ಸದನದ ಒಳಗೆ ಇದ್ರು. ಈಗ ಸದನದಲ್ಲಿ ಅಂತಹ ವಾತಾವರಣವೇ ಇಲ್ಲ. ಇದು ಆಡಳಿತ ಪಕ್ಷಕ್ಕೆ ಬಹಳ ಅಡ್ವಾಂಟೇಜ್ ಆಗ್ತಾ ಇದೆ. ಆರ್ ಅಶೋಕ್ ದೊಡ್ಡ ನಾಯಕ ಅಂತ ಬಿಜೆಪಿಯಲ್ಲಿ ಕರೆಸಿಕೊಳ್ತಾರೆ, ಅವರನ್ನ ಸಾಮ್ರಾಟ ಅಂತ ಕರೀತಾರೆ. ಆದ್ರೆ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಮಾತಿನ ವಿಚಾರಕ್ಕೆ ಬಂದ್ರೆ ಅಷ್ಟೊಂದು ವೆಯ್ಟ್ ಇದೆ ಅಂತ ಅನ್ಸೋದೇ ಇಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಬಿಜೆಪಿಯ ಬೆಂಬಲಿಗರಲ್ಲಿ ಈ ಭಾವನೆ ಇದೆ. ಈಗಲೇ ನೋಡಿ ನೀವು, ಸದನ ನಡೀತಾ ಇದೆ. ವಾಲ್ಮೀಕಿ ಹಗರಣದ ಪ್ರಮುಖ ಆರೋಪಿಯಾಗಿ ಈ ಹಿಂದೆ ರಾಜೀನಾಮೆ ಕೊಟ್ಟಿದ್ದಂತಹ ನಾಗೇಂದ್ರರನ್ನ ಪುನಃ ಸಂಪುಟಕ್ಕೆ ಸೇರಿಸಲಾಗಿದೆ. ಕಾಂಗ್ರೆಸ್ನವರು ತಂದು ಅಸ್ತ್ರ ಕೊಡ್ತಾ ಇದ್ದಾರೆ. ಆದ್ರೆ ಅದನ್ನು ಸಮರ್ಥವಾಗಿ ಹೋರಾಟ ಮಾಡೋದಕ್ಕೆ ಬಿಜೆಪಿಯವರಿಗೆ ಸಾಧ್ಯ ಆಗ್ತಾ ಇಲ್ಲ. ಇವ್ರ ಪ್ಲಾನಿಂಗೇ ಸರಿ ಇಲ್ಲ. ಕೇಂದ್ರದಲ್ಲಿ ಹೇಗೆ ಲೋಕಸಭೆ ವಾಶೌಟ್ ಆಯ್ತಲ್ಲ, ಹಾಗೆ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಯ್ತಾ? ಸೆಷನ್ ವಾಶೌಟ್ ಆಗಬೇಕು ಅಂತ ನಾನು ಹೇಳೋದಿಲ್ಲ, ಆದರೆ ಸರ್ಕಾರವನ್ನ ಆ ಮಟ್ಟಿಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ವಿಪಕ್ಷದ ಕಡೆಯಿಂದ ಸ್ವಲ್ಪ ಸದ್ದು ಮಾಡ್ತಾ ಇರೋದು, ಆಡಳಿತ ಪಕ್ಷಕ್ಕೆ ಸ್ವಲ್ಪ ಬಿಸಿ ಮುಟ್ಟಿಸ್ತಾ ಇರೋದು ಅಂತಂದ್ರೆ ಅದು ಸುನಿಲ್ ಕುಮಾರ್ ಮಾತ್ರ. ಅಂತಹ ನಾಯಕರಿಗೆ ವಿಪಕ್ಷದ ಸ್ಥಾನ ಕೊಡಬೇಕಾಗಿದೆ. ಹೀಗಾಗಿ ವಿಪಕ್ಷದ ಸ್ಥಾನದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗಬೇಕು. ಇದೆಲ್ಲದಕ್ಕೂ ಕೂಡ ನವೆಂಬರ್ ನಂತರ ಕಾಲ ಕೂಡಿ ಬರುತ್ತೆ. ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದ ಬದಲಾವಣೆ ನಿಶ್ಚಿತ ಅಂತ ದೆಹಲಿ ಬಿಜೆಪಿ ವಲಯದಿಂದ ಸುದ್ದಿ ಬರ್ತಾ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ರಾಜ್ಯದ ಬಿಜೆಪಿ ಘಟಕದಲ್ಲಿ ಏನೆಲ್ಲ ಬದಲಾವಣೆ ತರಬೇಕು? ಯಾರು ಅಧ್ಯಕ್ಷರಾಗಬೇಕು, ಯಾರು ವಿಪಕ್ಷದ ನಾಯಕರಾಗಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.